ತೀವ್ರಗೊಂಡ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಹೊರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂಥದ್ದು ಇರಾನ್ ವಿಶ್ವದ ಅತಿದೊಡ್ಡ ತೈಲ ಸಾಗಾಣಿಕೆಯ ಜಲಮಾರ್ಗವೇ ಇದು. ಇದನ್ನೇ ಬಂದ್ ಮಾಡಿರೋದ್ರಿಂದ ಇದು ಜಾಗತಿಕ ಮಟ್ಟದಲ್ಲಿ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಬಹುದು. ಇರಾನ್ ವಿಶ್ವದ ಅತಿದೊಡ್ಡ ತೈಲ ಸಾಗಾಣಿಕೆಯ ಜಲಮಾರ್ಗ ಇದು. ಭಾರತದ 37 ಹಡಗುಗಳು ಹೊರ್ಮುಜ್ನಲ್ಲಿ ಲಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 2 ದಿನಗಳಿಂದ ನಿಂತುಕೊಂಡಿರುವಂಥದ್ದು ಹಡಗುಗಳು. 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಜಲಸಂಧಿಯಲ್ಲಿ ಲಾಕ್ ಆಗಿಬಿಟ್ಟಿದೆ. ಇದೇ ಮಾರ್ಗದಲ್ಲಿ 50% ತೈಲ ಭಾರತ ಪೂರೈಕೆ ಮಾಡಿಕೊಳ್ಳುತ್ತೆ. ತೈಲ ಟ್ಯಾಂಕರ್ಗಳಿಗೆ ಹಾನಿಯಾದರೆ ಭಾರಿ ನಷ್ಟ ಆಗಬಹುದಾದ ಸಾಧ್ಯತೆಗಳು ಇದೆ. ನೋಡಿ, ಯುದ್ಧದ ವಾತಾವರಣ ಯಾವ ರೀತಿಯಾಗಿ ಬಿಗಡಾಯಿಸ್ತಾ ಇದೆ, ಬೇರೆ ಬೇರೆ ದೇಶಗಳಿಗೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ, ನಮ್ಮ ಭಾರತಕ್ಕೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಲಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಯುದ್ಧದ ವಾತಾವರಣ ತೀವ್ರಗೊಳ್ತಾ ಇರುವಂಥ ಬೆನ್ನಲ್ಲೇ ಹೊರ್ಮುಜ್ ಜಲಸಂಧಿ ಬಂದ್ ಮಾಡಿರೋದು ಇರಾನ್. ವಿಶ್ವದ ಅತಿದೊಡ್ಡ ತೈಲ ಸಾಗಾಣಿಕೆ ಜಲಮಾರ್ಗವೇ ಇದು. ಇದನ್ನೇ ಇದೀಗ ಬಂದ್ ಮಾಡಲಾಗಿದೆ. 1 ತಿಂಗಳು ಯುದ್ಧ ನಡೆಯುತ್ತೆ ಅಂತ ಬೇರೆ ಹೇಳ್ತಾ ಇದ್ರು. ಹೀಗಿರಬೇಕಾದ್ರೆ ಕಠಿಣ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾ ಇರೋದು. ಈ ಮಾರ್ಗದಲ್ಲಿ 37 ಹಡಗುಗಳು ಹೊರ್ಮುಜ್ನಲ್ಲಿ ಲಾಕ್ ಆಗಿರೋದು ಭಾರತದ. ಕಳೆದ 2 ದಿನಗಳಿಂದ ನಿಂತ್ಕೊಂಡು ಬಿಟ್ಟಿದ್ದಾವೆ ಹಡಗುಗಳು. 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಜಲಸಂಧಿಯಲ್ಲಿ ಲಾಕ್ ಆಗಿದೆ. ಇದೇ ಮಾರ್ಗದಲ್ಲಿ 50% ತೈಲ ಭಾರತಕ್ಕೆ ಪೂರೈಕೆ ಆಗುತ್ತೆ. ತೈಲ ಟ್ಯಾಂಕರ್ಗಳಿಗೆ ಹಾನಿಯಾದರೆ ಭಾರಿ ನಷ್ಟ ಆಗಬಹುದಾದ ಸಾಧ್ಯತೆಗಳು ಕೂಡ ಇದೆ. ಆ ಕಳವಳವನ್ನು, ಆತಂಕವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ 45 ದಿನಗಳಿಗಾಗುವಷ್ಟು ಈ ತೈಲಗಳನ್ನು ಶೇಖರಣೆ ಮಾಡಲಾಗಿದೆ. ಅದಾದ ನಂತರ ಕಷ್ಟ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಈಗ ನೋಡಿದರೆ ಇದನ್ನು ಬಂದ್ ಮಾಡಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಇದರ ಸಂಕಷ್ಟವನ್ನು, ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಇದೇ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದು.